ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡೈರೆಕ್ಟಾಗಿ ನಾವು ಕೊಬ್ಬರೆಣ್ಣೆನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಕೂದಲಿಗೆ ಈ ಥರ ಕೊಬ್ಬರೆಣ್ಣೆನ ಯೂಸ್ ಮಾಡಿ ಹರ್ಬಲ್ ಹೇರ್ ಆಯಿಲ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಬಂದಿರುವ ಐ ಬಟನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಸದಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಈಗ ನಾವು ಕೊಬ್ಬರೆಣ್ಣೆನ ಯೂಸ್ ಮಾಡ್ಕೊಂಡು ಒಂದು ಹರ್ಬಲ್ ಹೇರ್ ಆಯಿಲ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ನಾವು ಎಣ್ಣೆನ ಮಾಡ್ಕೊಂಡು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಬ್ಲಾಕ್ ಆಗು ಇರುತ್ತೆ, ಮತ್ತು ಕೂದಲು ಉದುರೋದನ್ನು ಏರ್ ಫಾಲಿಂಗು ಕೂಡ ತುಂಬಾ ಕಮ್ಮಿ ಆಗುತ್ತೆ. ನಾನಿಲ್ಲಿ ಒಂದು 2 ಲೀಟ್ರ್ ಆಗೋವಷ್ಟು ಕೊಬ್ಬರೆಣ್ಣೆನ ತೊಗೊಂಡಿದ್ದೀನಿ. ನಾವು ಮನೇಲೇ ಕೊಬ್ಬರಿ ತೊಗೊಂಡು ಕೊಬ್ಬರೆಣ್ಣೆನ ಮಾಡಿಸ್ಕೊಂಡಿರೋದು. ಈಗ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಎಣ್ಣೆನೂ ಕೂಡ ಗಟ್ಟಿಯಾಗಿದೆ. ನಾನಿಲ್ಲಿ 2 ಲೀಟ್ರ್ ಆಗೋವಷ್ಟು ನೋಡಿ ಕೊಬ್ಬರೆಣ್ಣೆನ ತೊಗೊಂಡಿದ್ದೀನಿ. ಪ್ಯೂರ್ ಕೊಬ್ಬರೆಣ್ಣೆ ಇದು. ನಾನು ಆಗಲೇ ಹೇಳ್ದಂಗೆ ಮನೆಯಲ್ಲಿರೋ ಕೊಬ್ಬರಿನೇ ಮಿಷನಿಗೆ ಹಾಕಿಸಿ ಎಣ್ಣೆನ ಮಾಡಿಸ್ಕೊಂಡಿರೋದು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ದಪ್ಪ ಸೈಜಿಂದ ಒಂದು ಈರುಳ್ಳಿ, ಮತ್ತು ಒಂದು 10 ಎಲೆಯಷ್ಟು ದಾಸವಾಳ ಎಲೆ, ಒಂದು 10 ಎಲೆಯಷ್ಟು ಬೇವಿನ ಸೊಪ್ಪು, ಮತ್ತು ಒಂದು 10 ಎಲೆಯಷ್ಟು ಒಂದೆಲ್ಗೆ ಸೊಪ್ಪು, ಸ್ವಲ್ಪ ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ನೀವು ಸೊಪ್ಪಿನ ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋತೀನಿ ಅಂದರೂ ಕೂಡ ಹಾಕೋಬೋದು. ಕರ್ಬೇವಿನ ಸೊಪ್ಪೆಲ್ಲ ತುಂಬಾ ಒಳ್ಳೆಯದು ಹೇರಿಗೆ, ಈರುಳ್ಳಿ ಎಲ್ಲ. ನಾನಿಲ್ಲಿ 2 ಲೀಟ್ರ್ ಆಗಿರೋದ್ರಿಂದ ಇಷ್ಟು ಕ್ವಾಂಟಿಟಿನ ತೊಗೊಂಡಿದ್ದೀನಿ. ನೀವು ಎಷ್ಟು ಲೀಟ್ರ್ ಎಣ್ಣೆನ ಮಾಡ್ಕೋತೀರಾ ಅಷ್ಟು ಕ್ವಾಂಟಿಟಿನ ಸೇರಿಸ್ಕೊಳ್ಳಿ. ಮತ್ತು ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ. ಸಾಸಿವೆ ಎಣ್ಣೆ ಹಾಕೊಳ್ಳೋದ್ರಿಂದ ಕೂದಲಲ್ಲಿ ಡ್ಯಾಂಡ್ರಫ್ ಎಲ್ಲ ಇರೋದಿಲ್ಲ, ಅಂದರೆ ಡ್ಯಾಂಡ್ರಫ್ ಎಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ 1 ಸ್ಪೂನಷ್ಟು ಅಷ್ಟೇ ನಾನು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಬ್ಲ್ಯಾಕ್ ಜೀರಾನ ತೊಗೊಂಡಿದ್ದೀನಿ. ಮತ್ತು ಒಂದು ಟೀ ಕುಡಿಯೋ ಗ್ಲಾಸು 1 ಲೋಟದಷ್ಟು ಎಳ್ಳೆಣ್ಣೆನ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಮೆಂತ್ಯ ಮತ್ತು ಕಾಳು ನೆಲ್ಲಿಕಾಯಿ ಆಮ್ಲಾನ ತುರ್ದು ಇಟ್ಕೊಂಡಿದ್ದೀನಿ ನಾನು. ಈಗ ನಾನು ಕೊಬ್ಬರೆಣ್ಣೆನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ, ಬಿಸಿ ಮಾಡ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ. ಎಣ್ಣೆ ಸ್ವಲ್ಪ, ಅಂದರೆ ನಾನು ಚಳಿ ಇರೋದ್ರಿಂದ ಕೊಬ್ಬರೆಣ್ಣೆ ಗಟ್ಟಿ ಆಗಿದೆ, ಸ್ವಲ್ಪ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕೊಬ್ಬರೆಣ್ಣೆನ. ಅದಕ್ಕೆ ನಾನಿಲ್ಲಿ 1 ಲೋಟದಷ್ಟು ಹಳ್ಳೆಣ್ಣೆನ ಹಾಕ್ತಾ ಇದ್ದೀನಿ. ನಾವು ಕೈ ಎಣ್ಣೆ ಅಂತಲೂ ಕರಿತೀವಿ. ಹಳ್ಳಿ ಸೈಡ್ ಎಲ್ಲ ಕೈ ಎಣ್ಣೆ ಅಂದರೆ ಹಳ್ಳೆಲ್ಲ ಬರುತ್ತಲ್ವ, ಹಳ್ಳನ್ನ ಮನೆಯಲ್ಲೇ ಬೇಯಿಸಿ ಎಣ್ಣೆನ ಮಾಡ್ಕೊತಾರೆ. ಇದನ್ನು ನಾನು ಈಗ ಅಂಗಡಿಯಿಂದನೇ ತೊಗೊಂಬಂದು ಹಾಕ್ತಾ ಇದ್ದೀನಿ. ಎಳ್ಳೆಣ್ಣೆ ಬೇರೆ, ಹಳ್ಳೆಣ್ಣೆ ಬೇರೆ. ನಾನು ಹಳ್ಳೆಣ್ಣೆನ ಯೂಸ್ ಮಾಡಿರೋದು. 1 ಸ್ಪೂನಷ್ಟು ಸಾಸಿವೆ ಎಣ್ಣೆನ ಹಾಕೋತಾ ಇದ್ದೀನಿ. ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಎಣ್ಣೆನ ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ನಾನು ಎಣ್ಣೆ ಕಂಪ್ಲೀಟಾಗಿ ಕರಗಿದೆ, ಗಟ್ಟಿ ಇದ್ದಿದ್ದು. ಅದಕ್ಕೆ ಒಂದು 3 ಸ್ಪೂನಷ್ಟು ಮೆಂತ್ಯನ ಸೇರಿಸ್ತಾ ಇದ್ದೀನಿ. ಮೆಂತ್ಯನ ತಂಪು, ಮತ್ತು ತಲೆಗೂ ಹಚ್ಕೊಳ್ಳೋದ್ರಿಂದ ಹೀಟ್ ಎಲ್ಲ ಕಮ್ಮಿ ಆಗುತ್ತೆ ನಮಗೆ ಬಾಡಿನಲ್ಲಿ. ಮತ್ತು ಇಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಬ್ಲ್ಯಾಕ್ ಜೀರಾನ ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಜೀರಾನು ಕೂದಲು ಕಪ್ಪಗಾಗುತ್ತೆ ಬ್ಲ್ಯಾಕ್ ಜೀರಾ ಯೂಸ್ ಮಾಡೋದ್ರಿಂದ. ಒಂದು ದಪ್ಪ ಸೈಜಿಂದ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಈರುಳ್ಳಿನೂ ಪೇಸ್ಟ್ ಮಾಡಿ ಕೆಲವರು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಮತ್ತು ನಾನಿಲ್ಲಿ 1 ಬಟ್ಲಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀವು ಕರಿಬೇವಿನ ಸೊಪ್ಪು, ಈರುಳ್ಳಿ, ದಾಸವಾಳ ಎಲೆ, ದಾಸವಾಳ ಹೂವು, ಮೆಂತ್ಯ ಇದನ್ನೆಲ್ಲನೂ ಕೂಡ ಪೇಸ್ಟ್ ಮಾಡು ಕೂಡ 1 ವಾರಕ್ಕೊಂದ್ಸಲ ತಲೆಗೆ ಹಚ್ಕೊಳ್ಳೋದ್ರಿಂದನೂ ಕೂಡ ಕೂದಲು ಏರ್ ಫಾಲಿಂಗ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನಾನು ಒಂದು 10 ಎಲೆಯಷ್ಟು ದಾಸವಾಳ ಎಲೆನ ಹಾಕೊತಾ ಇದ್ದೀನಿ. ಮತ್ತು ನಾವಿಲ್ಲಿ ಬೇವಿನ ಸೊಪ್ಪನ್ನ ಹಾಕೊಳ್ಳೋದ್ರಿಂದನೂ ಕೂಡ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಕಂಟ್ರೋಲ್ ಆಗುತ್ತೆ. ಅದನ್ನು ಕೂಡ ನಾನಿಲ್ಲಿ ಒಂದು 10ರಿಂದ 20 ಎಲೆಯಷ್ಟು ಹಾಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು 10 ಎಲೆಯಷ್ಟು ಒಂದೆಲ್ಗ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ. ಒಂದೆಲ್ಗನೂ ಕೂಡ ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಾನು ಆಗಲೇ ಹೇಳ್ದಂಗೆ ಒಂದು 10ರಿಂದ 20 ಎಲೆಯಷ್ಟು ನಾನು ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಬೇವಿನ ಸೊಪ್ಪು ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡಿರಿ ಎಣ್ಣೆನ. ಈ ಸೊಪ್ಪೆಲ್ಲ ಹಾಕಿದಾಗ ಸ್ವಲ್ಪ ಉಕ್ಕದಂಗೆ ಆಗುತ್ತೆ. ನೀವು ಚಿಕ್ಕ ಪಾತ್ರೆನೇ ಇಟ್ಕೊಂಡ್ರೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಎಣ್ಣೆ ಎಲ್ಲ ಉಕ್ಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ನ ಹಾಕೊತಾ ಇದ್ದೀನಿ.
ಹಳ್ಳಿಲಿರೋರಿಗೆಲ್ಲ ಈಸಿಯಾಗಿ ಎಲ್ಲ ರೀತಿ ಸೊಪ್ಪುಗಳು ಸಿಕ್ಬಿಡುತ್ತೆ. ಸಿಟಿಲಿರೋರಿಗೆಲ್ಲ ಸ್ವಲ್ಪ ಕಷ್ಟ. ನಿಮ್ಮ ಮನೆ ಹತ್ರ ಯಾವ ರೀತಿ ಸೊಪ್ಪು ಸಿಗುತ್ತೆ ಅದನ್ನು ಹಾಕ್ಕೊಳ್ಳಿ ಎಣ್ಣೆಗೆ. ಈಗ ನಾನು ಬೆಟ್ಟದ ನೆಲ್ಲಿಕಾಯಿ ಅಂದರೆ ಆಮ್ಲನ ಒಂದು 4 ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ, ಕಾಡು ನೆಲ್ಲಿಕಾಯಿ ಅಂತೆಲ್ಲ ಕರೀತಾರಲ್ಲ, ಆ ಆಮ್ಲನ ನಾನಿಲ್ಲಿ ಒಂದು 4 ಆಮ್ಲನ ತುರಿದು ಹಾಕ್ಕೊತಾ ಇದ್ದೀನಿ. ಆಮ್ಲನೂ ಕೂಡ ಏರ್ಗೆ ತುಂಬಾ ಒಳ್ಳೆಯದು. ನಿಮಗೆ ದಾಸವಾಳ, ಒಂದೆಲ್ಗ ಸೊಪ್ಪೆಲ್ಲ ಸಿಕ್ಕಿಲ್ಲ ಅಂದರೆ ನೀವು ಕರ್ಬೇವಿನ ಸೊಪ್ಪನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಕೂಡ ತುಂಬಾ ಒಳ್ಳೆಯದು. ಎಲ್ಲ ರೀತಿ ಸೊಪ್ಪುಗಳನ್ನ ಸಿಕ್ಕಿದ್ರೂ ಕೂಡ ನೀವು ಹಾಕೋಬೋದು. ಇನ್ ಕೇಸ್ ಸಿಕ್ಕಿಲ್ಲ ಅಂತ ಅಂದರೆ ಕರ್ಬೇವಿನ ಸೊಪ್ಪು ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಸಿಗುತ್ತಲ್ವ. ಕರ್ಬೇವಿನ ಸೊಪ್ಪನ್ನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಎಲ್ಲ ಸೊಪ್ಪುಗಳನ್ನೆಲ್ಲ ಹಾಕೊಂಡ್ಮೇಲೆ ನಾನು ಆಗಲೇ ಹೇಳ್ದಂಗೆ 20 to 30 ಮಿನಿಟ್ಸು ಇದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಈರುಳ್ಳಿ ಮತ್ತು ಸೊಪ್ಪು ಎಲ್ಲ ಕ್ರಿಸ್ಪಿ ಆಗಬೇಕು, ಮುಟ್ಟಿದ್ರೇ ಅದು ಪುಡಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ನೀವು ಕಾಯಿಸ್ಕೋಬೇಕು ಎಣ್ಣೆಯಲ್ಲಿ. ಇಲ್ಲಾಂದರೆ ನೀವು ಎಣ್ಣೆ ಅಂದರೆ ಹಸಿ ಇದ್ದಾಗಲೇ ನೀವು ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ರೆ ಎಣ್ಣೆ ಬೇಗನೆ ಹಾಳಾಗುತ್ತೆ. ಸೊಪ್ಪು, ಈರುಳ್ಳಿ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನೀವು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಗಂಟೆ ಆದ್ರೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗೆ ಬೇಯಿಸ್ಕೊಳ್ಳಿ ಎಣ್ಣೆನ. ಈಗಂತೂ ಎಲ್ಲರಿಗೂ ಕೂದಲು ಉದುರೋದಂತೂ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಈಗಿನ ವರ್ಕ್ ಪ್ರೆಷರು, ಈಗಿನ ಫುಡ್ಡು ಮತ್ತು ಟೆನ್ಷನ್ ಮಾಡ್ಕೊಳ್ಳೋದು, ಇದೆಲ್ಲದಿಂದನೂ ಕೂದಲು ತುಂಬಾ ಉದುರುತ್ತೆ. ಆದಷ್ಟು ಯಾವ ವಿಷಯದಲ್ಲೂ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಚೆನ್ನಾಗಿ ನೀರು ಕುಡೀರಿ. ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬಾ ಉಕ್ಕು ಬರ್ತಾನೆ ಇದೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ಚೇಂಜ್ ಮಾಡ್ಕೊತಾ ಇದ್ದೀನಿ. ನೀವು ಇಟ್ಕೊಳ್ಳುವಾಗ ಸ್ವಲ್ಪ ಪಾತ್ರೆ ದೊಡ್ಡದಿರೋದಕ್ಕೇ ಇಟ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಪಾತ್ರೆ ದೊಡ್ಡದಿದ್ದಾಗ ಅಷ್ಟು ಉಕ್ಕಲ್ಲ. ಪಾತ್ರೆ ಚಿಕ್ಕದಿದ್ಬಿಟ್ರೆ ಉಕ್ಕು ಬರ್ತಾನೆ ಇರುತ್ತೆ. ಹೆಣ್ಮಕ್ಳಿಗಂತೂ ಕೂದಲು ಉದುರ್ತಾ ಇದೆ ಅಂದರೆ ಅದೇ ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ, ಕೂದಲೆಲ್ಲ ಉದುರೋಗ್ತಾ ಇದೆ, ಬೆಳೀತಾ ಇಲ್ಲ ಕೂದಲು ಅಂತ ತುಂಬಾ ಫೀಲ್ ಆಗುತ್ತೆ. ಈರುಳ್ಳಿ, ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಕಾಣಿಸ್ತಿದೆ ಅಲ್ವಾ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಇರೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನಾನು ಇದನ್ನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಒಂದು ಬಾಟಲ್ಗೆ ಹಾಕೊಳ್ಳೋಣ. ನೋಡಿ, ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಎಣ್ಣೆ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ, ಕಾಣಿಸ್ತಾ ಇದೆ ನಿಮಗೂ. ಫುಲ್ಲು ಕಂಪ್ಲೀಟಾಗಿ ಎಲ್ಲ ಫ್ರೈ ಆಗಿದೆ. ಎಣ್ಣೆ ಫುಲ್ಲು ತಣ್ಣಗಾಗಿದೆ. ಈಗ ನಾನು ಇದನ್ನು ಒಂದು ಬಾಟ್ಲಿಗೆ ಸೋಸ್ಕೊತಾ ಇದ್ದೀನಿ ಎಣ್ಣೆನ. ನೋಡಿ, ನೀವು ಯಾವ್ದಾರ ಒಂದು ಗಾಜಿನ ಬಾಟ್ಲಿ ಇಲ್ಲ ಪ್ಲಾಸ್ಟಿಕ್ ಬಾಟ್ಲಿಗೆ ನೀಟಾಗಿ ಈ ಥರ ಸೋಸಿ ಇಟ್ಕೊಳ್ಳಿ ಎಣ್ಣೆನ. ಈ ಎಣ್ಣೆನ ನೀವು ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು. ಚೆನ್ನಾಗಿ ನಾವು ಎಣ್ಣೆನ ಬೇಯಿಸ್ಕೊಂಡಿರೋದ್ರಿಂದ ನೀವು ಎಷ್ಟು ದಿನ ಇಟ್ಕೊಂಡು ಕೂಡ ಈ ಎಣ್ಣೆ ಹಾಳಾಗಲ್ಲ. ವರ್ಷಗಟ್ಲೆನೆ ಇಟ್ಕೋಬೋದು. ಇಲ್ಲ ಅಂದರೆ ನೀವು ಒಂದು 2-3 ತಿಂಗಳಿಗೆ ಒಂದ್ಸಲ ಈ ಥರ ಸ್ವಲ್ಪನೇ ಈ ಥರ ಫ್ರೆಶ್ ಆಗಿ ಕೂಡ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು 6 ತಿಂಗಳು, ವರ್ಷಕ್ಕಾಗೋವಷ್ಟು ಕೂಡ ಮಾಡಿ ಒಂದೇ ಸಲ ಕೂಡ ಇಟ್ಕೋಬೋದು. ನೋಡಿ, ಎಣ್ಣೆ ಕಲರ್ ಕೂಡ ನೀವು ಇದನ್ನು ಕೂಡ ಈ ಸೊಪ್ಪನ್ನು ಕೂಡ ವೇಸ್ಟ್ ಮಾಡಬೇಡಿ. ಇದನ್ನ ರುಬ್ಬಿಟ್ಟು ಕೂಡ ನೀವು ಸ್ನಾನಕ್ಕಿಂತ 1 ಅವರ್ ಮುಂಚೆ ರುಬ್ಕೊಂಡು ಕೂಡ ಹಚ್ಕೋಬೋದು ತಲೆಗೆ. ಇಲ್ಲ ಅಂದರೆ ಸೊಪ್ಪೊಳಗಿರೋ ಎಣ್ಣೆ ಮಾತ್ರ ನೀಟಾಗೆ ಸೋಸ್ಕೊಂಡು ಇನ್ನೊಂದ್ಸಲ ಕೈಯಲ್ಲಿ ಇದು ಮಾಡ್ಕೊಂಡು ಹಚ್ಕೋಬೋದು. ನೋಡಿ, ಎಣ್ಣೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಆ ಸೊಪ್ಪಿನ ರಸ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಇದು ತುಂಬಾ ಒಳ್ಳೆಯದು. ಈ ಥರ ನಾವು ಡೈರೆಕ್ಟಾಗಿ ಕೊಬ್ಬರಿ ಎಣ್ಣೆ ಹಚ್ಚೋದಕ್ಕಿಂತ ಈ ಥರ ಒಂದು ಹೇರ್ ಆಯಿಲ್ನ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಏರ್ ಫಾಲಿಂಗ್ ಎಲ್ಲ ತುಂಬಾ ಕಂಟ್ರೋಲ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. ನಾವು ಅದು ಇದು ಯಾವುದ್ಯಾವುದೋ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲಿ ಮಾಡಿಸಿರೋ ಅಂಥ ಕೊಬ್ಬರಿ ಎಣ್ಣೆಲೇನೆ, ಇಲ್ಲಾಂದರೆ ನೀವು ಅಂಗಡಿಯಿಂದನೂ ಕೊಬ್ಬರಿ ಎಣ್ಣೆ ತಂದು ಕೂಡ ಈ ಥರ ಸೊಪ್ಪೆಲ್ಲ ಹಾಕಿ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.